ಜಾಬ್ ಇನ್ಫಾರ್ಮೇಷನ್ 1 ಪೊಸಿಷನ್ನು ಯಾವುದಪ್ಪ ಅಂದರೆ ಲೀಡ್ ಜನರೇಷನ್ ಎಕ್ಸಿಕ್ಯೂಟಿವ್ ಆಗಿರುತ್ತದೆ. ಕಂಪನಿಯ ಹೆಸರು ಬಂದುಬಿಟ್ಟು ಫನ್ನಿ ಲೈಸರ್ಸ್. ಹಾಗೆ ಇಲ್ಲಿ ಜಾಬಿನ ಲೊಕೇಶನ್ ಯಾವುದಪ್ಪ ಅಂದರೆ ಬೆಂಗಳೂರಿನಲ್ಲಿ ಜಾಬ್ ಇರುತ್ತದೆ. ಹಾಗೆಯೇ ರಿಕ್ರೂಟ್ಮೆಂಟ್ಸ್ ಏನಪ್ಪ ಅಂದರೆ ಇಲ್ಲಿ ಫ್ರೆಷರ್ಸ್ಗೆ ಅವಕಾಶ ಇರುತ್ತದೆ. ಹಾಗೆಯೇ ಸ್ಯಾಲರಿ ಬಂದ್ಬಿಟ್ಟು ಏನಿರುತ್ತೆ ಅಂದರೆ ಬೆಸ್ಟ್ ಇನ್ ಸ್ಯಾಲರಿ ಪೇಮೆಂಟ್ ಆಗಿರುತ್ತದೆ. ಹಾಗೆಯೇ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂತಹ ನಂಬರಿಗೆ ನಿಮ್ಮ ರೆಸ್ಯೂಮನ್ನು ಕಳಿಸಿ ಸಂಪರ್ಕವನ್ನು ಮಾಡಿ. ಜಾಬ್ ಇನ್ಫಾರ್ಮೇಷನ್ 2 ಪೊಸಿಷನ್ ಏನಪ್ಪ ಅಂತಂದರೆ ಡೆಸ್ಕ್ಟಾಪ್ ಸಪೋರ್ಟರ್ಸ್ ಅಂದರೆ ಫ್ರೆಷರ್ಸ್ ಓನ್ಲಿ. ಹಾಗೆಯೇ ಕಂಪನಿ ಹೆಸರು ಏನಪ್ಪ ಅಂದರೆ ಕ್ಯಾಟ್ ಇಂಡಿಯಾ ಆಗಿರುತ್ತದೆ. ಹಾಗೆಯೇ ಈ ಜಾಬ್ನ ಲೊಕೇಶನ್ ಯಾವುದಪ್ಪ ಅಂತ ಅಂದರೆ ಅದು ಬೆಂಗಳೂರಿನಲ್ಲಿ ಇರುತ್ತದೆ. ಹಾಗೆಯೇ ರಿಕ್ರೂಟ್ಮೆಂಟ್ಸ್ ಏನಾಗಿರುತ್ತೆ ಅಂದರೆ ಫ್ರೆಷರ್ಸು ಕ್ಯಾಂಡಿಡೇಟ್ಸ್ ಶುಡ್ ಹ್ಯಾವ್ ಎಕ್ಸಲೆಂಟ್ ಇಂಗ್ಲೀಷನ್ನು ಹೊಂದಿರಬೇಕಾಗತ್ತೆ. ಹಾಗೆ ಸ್ಯಾಲರಿ ಬಂದ್ಬಿಟ್ಟು ಆ್ಯಸ್ ಪರ್ ಕಂಪನಿಯ ಸ್ಟ್ಯಾಂಡರ್ಡ್ಸು ನಿಮಗೆ ಸ್ಯಾಲ್ರಿ ಸಿಗುತ್ತೆ. ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕೆಳಗೆ ಕೊಟ್ಟಿರ್ತಕ್ಕಂಥ ಮೇಲ್ ಐಡಿಗೆ ನಿಮ್ಮ ರೆಸ್ಯೂಮನ್ನು ಸೆಂಡ್ ಮಾಡಿ ಸಂಪರ್ಕಿಸಿ. ಜಾಬ್ ಇನ್ಫಾರ್ಮೇಷನ್ 3 ಆಗಿದೆ. ಪೊಸಿಷನ್ ಏನಪ್ಪ ಅಂತ ಅಂದರೆ ಸೇಲ್ಸ್ ಪ್ರೊಸೆಸ್ ಆಗಿರುತ್ತದೆ. ಹಾಗೆಯೇ ಇಲ್ಲಿ ಕಂಪನಿಯ ಹೆಸರು ಏನಪ್ಪ ಅಂತ ಅಂದರೆ ಇಂಟರ್ನ್ಸ್ ವ್ಯಾಲೆ ಅಂತ ಆಗಿರುತ್ತದೆ. ಹಾಗೆಯೇ ಈ ಜಾಬಿನ ಲೊಕೇಶನ್ ಯಾವುದಪ್ಪ ಅಂತ ಅಂದರೆ ಅದು ಬೆಂಗಳೂರಿನಲ್ಲಿ. ಹಾಗೆಯೇ ರಿಕ್ರೂಟ್ಮೆಂಟ್ಸ್ ಏನಪ್ಪ ಅಂದರೆ ಇಲ್ಲಿ ಫ್ರೆಷರ್ಸ್ಗಳಿಗೆ ಅವಕಾಶ ಇರುತ್ತದೆ. ಹಾಗೆ ಸ್ಯಾಲರಿ ಬಂದ್ಬಿಟ್ಟು ಏನಪ್ಪ ಅಂತ ಅಂದರೆ ಸ್ಟಿಪೆಂಡ್ 12,000 ರಿಂದ 18,000 ಮತ್ತು ಇನ್ಸೆಂಟಿವ್ 10,000ವರೆಗೂ ಸಿಗುತ್ತದೆ. ಹಾಗೆ ಹೆಚ್ಚಿನ ಮಾಹಿತಿ ಬೇಕೆಂದರೆ ಕೆಳಗೆ ಕೊಟ್ಟಿರ್ತಕ್ಕಂಥ ಮೇಲ್ ಐಡಿಗೆ ನಿಮ್ಮ ರೆಸ್ಯೂಮನ್ನು ಸೆಂಡ್ ಮಾಡಿ ಸಂಪರ್ಕವನ್ನು ಮಾಡಿ. ಜಾಬ್ ಇನ್ಫಾರ್ಮೇಷನ್ 4 ಜಾಬಿನ ಪೊಸಿಷನ್ ಏನಪ್ಪ ಅಂತ ಅಂದರೆ ಅದು HR ಪೊಸಿಷನ್ ಆಗಿರುತ್ತದೆ. ಹಾಗೆ ಈ ಕಂಪನಿಯ ಹೆಸರು ಏನಪ್ಪ ಅಂತ ಅಂದರೆ ಬೆಲ್ ಹೆಮ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಲ್ಲಿ ವೇಕೆನ್ಸಿ ಇರುವಂತಹದ್ದು. ಹಾಗೆ ಜಾಬ್ನ ಲೊಕೇಶನ್ ಬಂದ್ಬಿಟ್ಟು ಬೆಂಗಳೂರಿನ JP ನಗರದಲ್ಲಿ ಇರ್ತಕ್ಕಂತಹದ್ದು. ರಿಕ್ರೂಟ್ಮೆಂಟ್ಸ್ ಏನಪ್ಪ ಅಂದರೆ MBA ಫ್ರೆಷರ್ಸ್ ವಿತ್ ಎ ಸ್ಪೆಷಲೈಜೇಷನ್ ಇನ್ HR. ಹಾಗೆಯೇ ಸ್ಯಾಲ್ರಿ ಬಂದ್ಬಿಟ್ಟು ನೆಟ್ ಟೇಕ್ ಹೋಮ್ 20,000ವರೆಗೂ ಕೊಡ್ತಾರೆ. ಹಾಗೆಯೇ ಹೆಚ್ಚಿನ ಮಾಹಿತಿ ಆಸಕ್ತಿ ಇದ್ದಂಥವರು ಕೆಳಗೆ ಕೊಟ್ಟಿರ್ತಕ್ಕಂಥ ಮೇಲ್ ಐಡಿಗೆ ನಿಮ್ಮ ರೆಸ್ಯೂಮನ್ನು ಸೆಂಡ್ ಮಾಡಿ ಸಂಪರ್ಕಿಸಿ.